ಜನ ಇದ್ದರು. ಡಿ ಸಿ ಆಫೀಸ್ ಅಲ್ಲೇ, ಕೋರ್ಟ್ ಅಲ್ಲೇ, ಎಷ್ಟೊಂದು ಪೊಲೀಸರ ಮಧ್ಯದಲ್ಲಿ. CC ಕ್ಯಾಮ್ರಾಸ್ ಇದ್ದಾವೆ, ಮೊಬೈಲ್ ಟ್ರ್ಯಾಕಿಂಗ್, ಫೇಸ್ ರೆಕಗ್ನಿಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು ವರ್ಷ ಆಗ್ಲಿಕ್ಕೆ ಬಂದ್ರೂ ಕೂಡ ಅದು ಒಂದು ಕಥೆಯಾಗೇ ಉಳಿತು ಹೊರತು ಯಾವುದೇ ಅಪ್ಡೇಟ್ಸ್ ಸಿಕ್ಕಿಲ್ಲ. ಆರೋಪಿಗಳು ಅರೆಸ್ಟ್ ಆಗಿಲ್ಲ. ಫ್ರೆಂಡ್ಸ್, ಜನವರಿ 16, 2025 ಆ ಒಂದು ಘಟನೆ ನಡೆದು ಹೆಚ್ಚು ಕಮ್ಮಿ ಒಂದು ವರ್ಷ ಆಗ್ಲಿಕ್ಕೆ ಬರ್ಲತ್ತದ ಫ್ರೆಂಡ್ಸ್. ಆದರೆ ನನಗಿನ್ನೂ ಒಂದು ಪ್ರಶ್ನೆ ಮೂಡ್ಲತ್ತದ, ಆ ಒಂದು ಘಟನೆ ಸಿನಿಮಾದಲ್ಲಿ ನಡೆದಿದೆಯಾ ಅಥವಾ ನಿಜ ಜೀವನದಲ್ಲಿ ನಡೆದಿದೆಯಾ ಅಂತ ನನಗೆ ಪ್ರಶ್ನೆ ಮೂಡ್ಲತ್ತದ ಫ್ರೆಂಡ್ಸ್. ಆ ಒಂದು ಘಟನೆನ ಮೂವಿ ಸೀನಲ್ಲಿ ಹಾಕಿದ್ರೂ ಕೂಡ ಜನ ಹೇಳ್ತಾರೆ ಎಷ್ಟೊಂದು ಓವರಾಗಿ ತೋರ್ಸ್ಯಾರ ನೋಡ್ರಿ ಅಂತ. ಆದ್ರೆ ಇದು ನಿಜ ಜೀವನದಲ್ಲಿ ನಡೆದು ಫ್ರೆಂಡ್ಸ್. ಅದು ನಮ್ಮ ಬೀದರ್ನಲ್ಲಿ ಜನವರಿ 16, 2025 SBI ATM CMS ಸಿಬ್ಬಂದಿ ಏನಿರ್ತಾರೆ, ಆ CMS ಸಿಬ್ಬಂದಿ ATMನಾಗ ದುಡ್ಡು ಜಮಾ ಮಾಡಕ್ಕೆ ಬಂದಾಗ ಇಬ್ಬರು ಜನ ಡಕಾಯತರು ಗನ್ ತಗೊಂಡು ಬಂದು ಆ SBI ಸಿಬ್ಬಂದಿ ಏನಿರ್ತಾರ, ಏಜೆನ್ಸಿ ಸಿಬ್ಬಂದಿ, ಒಬ್ರಿಗೆ ಶೂಟ್ ಮಾಡಿ 1 ಕೋಟಿ ರೂಪಾಯಿ ಇರುವಂತಹ ಶೂಟ್ ಕೇಸ್ನ ಬೈಕ್ ಮೇಲೆ ಇಟ್ಕೊಂಡು ಪರಾರಿ ಆಗ್ತಾರೆ. ಫ್ರೆಂಡ್ಸ್, ನನಗೆ ಆಶ್ಚರ್ಯಚಕಿತವಾಗಿ ಮಾಡಿಸಿದ್ದು ಏನಂದ್ರೆ, ನಡು ಬೀದರ್ ಸುಮಾರು 10ರಿಂದ 11 ಗಂಟೆ ಮಾರ್ನಿಂಗ್ ಜನ ಓಡಾಡ್ಲತ್ತಾರ. ಏಜೆನ್ಸಿ ವ್ಯಾನ್ ಬರ್ತು ದುಡ್ಡು ತಗೊಂಡು ವಿತೌಟ್ ಗನ್ ಮ್ಯಾನ್. SBI ಬ್ಯಾಂಕ್ ಅಕ್ಕಪಕ್ಕದಲ್ಲೇ DC ಆಫೀಸ್ ಅದ, ಕೋರ್ಟ್ ಅದ, ತಹಸೀಲ್ ಆಫೀಸ್ ಅದ, ಪೊಲೀಸ್ ಸ್ಟೇಷನು ಏನು ದೂರಿಲ್ಲ. ಆದ್ರೆ ಇಬ್ಬರು ಜನ ಗನ್ ತಗೊಂಡು ಬಂದು SBI ಸಿಬ್ಬಂದಿನ ಶೂಟ್ ಮಾಡಿ 90 ಲಕ್ಷದಿಂದ 1 ಕೋಟಿ ಇರುವಂತಹ ಸೂಟ್ ಕೇಸ್ನ ಟೆಂಪೋಲಲ್ಲ, ವ್ಯಾನಲ್ಲ, ಬೈಕ್ ಮೇಲೆ, ಬೈಕ್ ಅದು ಒಂದು ಸತಿ ಕೆಳಗೂ ಬೀಳ್ತದೆ, ಮತ್ತೆ ಎತ್ಕೊಂಡು ಇಟ್ಕೋತಾರೆ ಮೇಲೆ, ಇಟ್ಕೊಂಡು ಎಸ್ಕೇಪ್ ಆಗ್ತಾರೆ. ಫ್ರೆಂಡ್ಸ್, ನಮ್ಮ ಬೀದರ್ನಲ್ಲಿ ಇಬ್ಬರು ಜಾಗದಾಗ 3ನೇವ್ ಕುಂತನ ಬೈಕ್ ಮೇಲೆ ಅಂತಂದ್ರೆ ನಮ್ಮ ಟ್ರಾಫಿಕ್ ಪೊಲೀಸರಿಗೆ ಕಾಣಿಸ್ತೇವೆ ನಾವು. ಆದ್ರೆ 1 ಕೋಟಿ ರೂಪಾಯಿ ಇರುವಂತಹ ಸೂಟ್ ಕೇಸ್ ಕಾಣಿಸ್ಲೇ ಇಲ್ಲ, ರಪ್ ಅಂತ ಎಸ್ಕೇಪ್ ಆಯಿತು. ಒಂದು ವರ್ಷ ಆಗ್ಲಿಕ್ಕೆ ಬಂದ್ರೂ ಕೂಡ ಅದು ಒಂದು ಕಥೆಯಾಗೇ ಉಳಿತು ಹೊರತು ಯಾವುದೇ ಅಪ್ಡೇಟ್ಸ್ ಸಿಕ್ಕಿಲ್ಲ. ಆರೋಪಿಗಳು ಅರೆಸ್ಟ್ ಆಗಿಲ್ಲ. ಆ ದಿನ ಜನ ಇದ್ದರು. DC ಆಫೀಸ್ ಅಲ್ಲೇ, ಕೋರ್ಟ್ ಅಲ್ಲೇ, ಎಷ್ಟೊಂದು ಪೊಲೀಸರ ಮಧ್ಯದಲ್ಲಿ. CC ಕ್ಯಾಮ್ರಾಸ್ ಇದ್ದಾವೆ, ಮೊಬೈಲ್ ಟ್ರ್ಯಾಕಿಂಗ್, ಫೇಸ್ ರೆಕಗ್ನಿಷನ್,
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. Okay friends, bye.